ನೋಡಿ ಇವತ್ತಿನ ದಿನದ ದೇವಿಯ ಹೆಸರು ಬ್ರಹ್ಮಚಾರಿಣಿ ದೇವಿ. ನೋಡಿ ಬ್ರಹ್ಮಚಾರಿಣಿ ಅಂದ ತಕ್ಷಣವೇ ಎಲ್ರಿಗೂ ಅರ್ಥ ಆಗೋದೇನು ಅಂತಂದರೆ ವಿವಾಹ ಆಗದಿರ ಇರ್ತಕ್ಕಂಥ ದೇವತೆ, ಅವಿವಾಹಿತ ದೇವರು ಅಂತ. ಅಂದರೆ ಅವಿವಾಹಿತ ದೇವತೆ ಇವತ್ತು ನಾವು ಆರಾಧನೆ ಮಾಡ್ತಾ ಇರ್ತಕ್ಕಂಥ ದೇವತೆ ಆಗಿರ್ತಾರೆ. ಹಾಗಾಗಿ ಈ ದೇವತೆ ಯಾವ ರೀತಿ ಒಂದು ದೇವಿಯ ಒಂದು ಅಲಂಕಾರ ಇರ್ತಕ್ಕಂತಹದ್ದು ಅನ್ನುವಂತಹದ್ದು ನೋಡಿ. ಈ ಒಂದು ದೇವತೆ ಬ್ರಹ್ಮಚಾರಿಣಿ ದೇವಿ. ಹಾಗೆ ಯಾವ ರೀತಿಯಲ್ಲಿ ಕಾಣಿಸ್ತಾಳೆ ಅಂತಂತಂದರೆ ಮುಖ್ಯವಾಗಿ ಬಲಕೈಯಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಇಟ್ಕೊಂಡಿರ್ತಾಳೆ ನೋಡಿ. ಬಲಕೈಯಲ್ಲಿ ಜಪಮಾಲೆ ಅಂದರೆ ರುದ್ರಾಕ್ಷಿಯನ್ನು ಇಟ್ಟಿರ್ತಕ್ಕಂತಹದ್ದು, ಮತ್ತು ಎಡಗೈಯಲ್ಲಿ ನೀರು ತುಂಬಿರ್ತಕ್ಕಂತಹ ಕಮಂಡಲಧಾರಣಿ ನೋಡಿ. ಈ ಎರಡೂ ರೀತಿಯ ಒಂದು ಕೈಯಲ್ಲಿರ್ತಕ್ಕಂತಹ ಒಂದು ರುದ್ರಾಕ್ಷಿ, ಒಂದು ಕೈಯಲ್ಲಿ ಕಮಂಡಲ ನೋಡಿದ ತಕ್ಷಣವೇ ದೇವಿ ಹಿಮಾಲಯ ಪರ್ವತಗಳಲ್ಲಿ ನೆಲೆಸಿರ್ತಕ್ಕಂತಹ ಅವಳು, ಒಂದು ಆರಾಧನೆ ಮಾಡ್ತಾ ಇರ್ತಕ್ಕಂಥವಳು, ಜಪ ಸಂಖ್ಯೆಯಲ್ಲಿ ಒಂದು ನಿತ್ಯ ಆ ಒಂದು ದೇವಿ ಇರ್ತಕ್ಕಂತಹದ್ದು. ಅಂದರೆ ಎಲ್ಲ ಕೂಡ ಸಂಸಾರ ಜೀವನ ಇಲ್ದಿರ ಇರ್ತಕ್ಕಂತಹದ್ದು, ಇನ್ನು ಅವಿವಾಹಿತಲಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ದೇವತೆಯ ಸ್ವರೂಪ ಈ ರೀತಿ ಇರುತ್ತೆ. ಇನ್ನು ದೇವಿಯ ರೂಪ ಯಾವ ರೀತಿ ಇರುತ್ತೆ ಅಂತಂದರೆ ನೋಡಿ, ಸನ್ಯಾಸಿ ರೂಪದಲ್ಲಿ ನೋಡಿ, ಈಗಾಗಲೇ ಹೇಳ್ದಂಗೆ ಸನ್ಯಾಸಿನಿ ರೂಪದಲ್ಲಿ ದೇವತೆ ಕಾಣಿಸ್ಕೊಳ್ತಾಳೆ. ಮತ್ತು ದೇವತೆ ತಪಸ್ಸನ್ನು ಮಾಡುವಂತಹ ಸ್ಥಿತಿಯಲ್ಲಿರ್ತಾಳೆ. ಮತ್ತು ತ್ಯಾಗ ಅಂದರೆ ಏನೇ ಆಗಲಿ, ಏನೇ ಬೇಡಿಕೊಂಡ್ರೂ ಕೂಡ ತ್ಯಾಗ ಅನುಗ್ರಹಿಸುವಂತಹವಳಾಗಿರ್ತಾರೆ. ಉದಾತ್ತ ಮನೋಭಾವ ನೋಡಿ, ಮಕ್ಕಳಿಗೆ ಯಾವ ರೀತಿ ಏನು ಕಲ್ಮಶಗಳಿಲ್ದಿರ ಮಕ್ಕಳು ಮುಗ್ಧವಾಗಿರ್ತಾರಲ್ವ, ಆ ಒಂದು ರೂಪವನ್ನು ಹೊಂದಿರ್ತಕ್ಕಂಥವಳು, ಮುಗ್ಧತೆಯಿಂದ ಇರ್ತಕ್ಕಂಥವಳು ದೇವತೆ. ಉದಾತ್ತ ಮನೋಭಾವದ ಸಂಕೇತ ಇರ್ತದೆ. ಮುಖ ನೋಡಿದ ತಕ್ಷಣವೇ ದೇವಿ ಏನೋ ಅನುಗ್ರಹಿಸಿಬಿಡ್ತಾಳೆ ಅಂತ ಪ್ರಾರ್ಥನೆ ಮಾಡ್ಕೊಳ್ಳುವಂತಹ ಸ್ಥಿತಿಯಲ್ಲಿ ಇರ್ತೀವಿ ನಾವು. ಆ ರೀತಿಯ ಮುಗ್ಧ ಮನಸ್ಥಿತಿಯಿಂದ ಇರ್ತಾಳೆ ಈ ಒಂದು ದೇವತೆ.